ವೀಕ್ಷಕರೇ ನಮಸ್ಕಾರಗಳು. ಶ್ರೀಲಂಕಾ ತಂಡದ ಪ್ರಮುಖ ದಿಗ್ಗಜನಾಗಿದ್ದ ಕುಮಾರ್ ಸಂಗಕ್ಕರ ಅವರು ಇದೀಗ ಭಾರತ ತಂಡದ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಭಾರತ ತಂಡವು ವಿಶ್ವದಲ್ಲೇ ಅತ್ಯಂತ ಅಪಾಯಕಾರಿ ತಂಡ ಮತ್ತು ಭಾರತ ತಂಡದಲ್ಲಿ ಈ ಒಬ್ಬ ಆಟಗಾರನನ್ನು ನೋಡಿದರೆ ಭಯವಾಗುತ್ತದೆ ಸರ್ ಎಂದು ಇಂದು ಬೆಳಿಗ್ಗೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಹಾಗೆ ಮಾತನ್ನು ಮುಂದುವರಿಸಿದ ಕುಮಾರ್ ಸಂಗಕ್ಕರ ಅವರು ಭಾರತ ತಂಡದ ಬಗ್ಗೆ ಸಾಕಷ್ಟು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಭಾರತೀಯ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಒಂದು ವಿಡಿಯೋಗೆ 100 ಲೈಕ್ಸ್ಗಳನ್ನು ವ್ಯಕ್ತಪಡಿಸಿ. ಹೌದು, ನೀವು ಮಾಡುವ ಫ್ರೀ 1 ಲೈಕ್ಸ್ಗಳಿಂದ ನಮ್ಮ ಭಾರತ ತಂಡಕ್ಕೆ ಮುಂಬರುವಂಥ ICC ಟ್ರೋಫಿಗಳಲ್ಲಿ ಮೋಟಿವೇಶನ್ ಸಿಗಬಲ್ಲದು. ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ವೀಕ್ಷಕರೇ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವೀಕ್ಷಕರೇ, ನಮ್ಮಿಂದ ನಿಮಗೊಂದು ಸಣ್ಣ ಪ್ರಶ್ನೆ. ಹೌದು, ನಮ್ಮ ಭಾರತ ತಂಡವು ICC ಟ್ರೋಫಿಗಳಲ್ಲಿ ಎಷ್ಟು ಬಾರಿ ಗೆಲುವನ್ನು ಸಾಧಿಸಿದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ವೀಕ್ಷಕರೇ, ಶ್ರೀಲಂಕಾ ತಂಡದ ಪ್ರಮುಖ ದಿಗ್ಗಜನಾಗಿದ್ದ ಕುಮಾರ್ ಸಂಗಕ್ಕರ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ದು. ಸರ್, ಕ್ರಿಕೆಟ್ನಲ್ಲಿ ನನ್ನ ಕರಿಯರ್ ಶುರುವಾದಾಗಿನಿಂದ ಇಲ್ಲಿಯವರೆಗೆ ನಾನು ಭಾರತ ತಂಡದ ಮೇಲೆ ಸಾಕಷ್ಟು ಅಭಿಮಾನವನ್ನು ಹೊಂದಿದ್ದೇನೆ. ಹೌದು, ನಮ್ಮ ಏಷ್ಯಾ ಖಂಡದಲ್ಲಿ ನಮ್ಮ ಭಾರತವು ಕೂಡ ಒಂದು ಮತ್ತು ಈ ಒಂದು ತಂಡದ ಮೇಲೆ ನಾನು ಸಾಕಷ್ಟು ಅಭಿಮಾನವನ್ನು ಹೊಂದಿದ್ದೇನೆ. ಹೌದು, ಹಿಂದಿನ ದಿನಮಾನಗಳಲ್ಲಿ ಸಚಿನ್ ತೆಂಡೂಲ್ಕರ್, ವೀರೇಂದ್ರ ಸೆಹ್ವಾಗ್, ಸೌರವ್ ಗಂಗೂಲಿ ಮತ್ತು ಯುವರಾಜ್ ಸಿಂಗ್ ಈ ಆಟಗಾರರು ನನ್ನೊಂದಿಗೆ ಆಪ್ತ ಸ್ನೇಹಿತರಾಗಿದ್ದರು. ಇದೀಗ ನಾನು ಭಾರತ ತಂಡದಲ್ಲಿ ವಿರಾಟ್ ಕೊಹ್ಲಿಯವರೊಂದಿಗೆ ಸ್ನೇಹಿತನಾಗಿದ್ದೇನೆ. ಹೌದು, ವಿರಾಟ್ ಕೊಹ್ಲಿಯನ್ನು ನೋಡಿದರೆ ಉಳಿದ ತಂಡಗಳು ಹೆದರುತ್ತವೆ ಮತ್ತು ಇದೀಗ ಈ ಒಂದು ತಂಡವು ವಿಶ್ವದಲ್ಲಿ ಅತ್ಯಂತ ಅಪಾಯಕಾರಿ ತಂಡವಾಗಿದೆ. ಹೌದು, ಭಾರತ ತಂಡವು ಯಾವುದೇ ಒಂದು ಟೂರ್ನಿಯಲ್ಲೂ ಕೂಡ ತನ್ನ ಕಾಂಟ್ರಿಬ್ಯೂಷನ್ ಕೊಡದೆ ನಿರ್ಗಮಿಸುವುದಿಲ್ಲ. ಹೌದು, ಪೈಪೋಟಿಯನ್ನು ಕೊಟ್ಟು ಉಳಿದ ತಂಡಗಳು ಸೋಲುವಂತೆ ಮಾಡುತ್ತದೆ ಮತ್ತು ಈ ಒಂದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕೂಡ ಭಾರತ ತಂಡವು ಉತ್ತಮವಾಗಿ ಆಡಿತು. ಹೌದು ಸರ್, ಯಾವ ತಂಡವು ಆಡಿದ ಸತತ ಪಂದ್ಯಗಳಲ್ಲಿ ಗೆದ್ದು ಬೀಗುತ್ತೆ, ಒಂದು ಪಂದ್ಯದಲ್ಲಾದರೂ ಕೂಡ ಸೋಲುತ್ತೆ. ಆದರೆ ಈ ಭಾರತ ತಂಡವು ಚಾಂಪಿಯನ್ಸ್ ಟ್ರೋಫಿ ಹಾಗೂ T20 ವರ್ಲ್ಡ್ ಕಪ್ನಲ್ಲಿ ಇದೇ ರೀತಿಯಾದ ಪ್ರದರ್ಶನ ತೋರಿತು ಮತ್ತು ವರ್ಲ್ಡ್ ಕಪ್ನಲ್ಲೂ ಕೂಡ ಸತತವಾಗಿ 11 ಪಂದ್ಯಗಳನ್ನು ಗೆದ್ದು ಬೀಗಿ ಕೊನೆಯ ಪಂದ್ಯದಲ್ಲಿ ಸೋಲು ಅನುಭವಿಸಿತು ಮತ್ತು ಆ ಒಂದು ಟೂರ್ನಿಯನ್ನು ಗೆದ್ದಿದ್ದರೆ ಭಾರತ ತಂಡವು ಹ್ಯಾಟ್ರಿಕ್ ಜಯದೊಂದಿಗೆ ಇದೀಗ ವಿಶ್ವ ದಾಖಲೆಯನ್ನು ಬರೆಯುತ್ತಿತ್ತು ಮತ್ತು 2026ರ T20 ವರ್ಲ್ಡ್ ಕಪ್ನಲ್ಲೂ ಕೂಡ ಭಾರತವೇ ಗೆಲ್ಲುತ್ತದೆ. ಇದು ನನ್ನ ಪ್ರಕಾರ. ನಿಮ್ಮ ಅನಿಸಿಕೆಗಳ ಪ್ರಕಾರ ಯಾವ ತಂಡವು ಗೆಲ್ಲುತ್ತದೆ ಅದು ನಮಗೆ ಗೊತ್ತಿಲ್ಲ. ಆದರೆ ಈ ಒಂದು ತಂಡದಲ್ಲಿ ವಿರಾಟ್ ಕೊಹ್ಲಿ ಅವರು ಇರುವವರೆಗೆ ಭಾರತ ತಂಡವು ಅಪಾಯಕಾರಿ ತಂಡವಾಗಿದೆ ಎಂದು ಕುಮಾರ್ ಸಂಗಕ್ಕರ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರೇ, ನೋಡಿದಿರಲ್ಲ, ಶ್ರೀಲಂಕಾ ತಂಡದ ಪ್ರಮುಖ ದಿಗ್ಗಜನಾಗಿದ್ದ ಕುಮಾರ್ ಸಂಗಕ್ಕರ ಅವರು ಭಾರತದ ಬಗ್ಗೆ ಹೇಳಿದ್ದು. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.